ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 70ನೇ ಭಾಗ ಇದು. 69ನೇ ಭಾಗವನ್ನು ಈ ಹಿಂದೆ ನಾವು ಶ್ರವಣ ಮಾಡಿದಾಗ ಅಲ್ಲಿ 9ನೇ ಸಂಧಿಯ ಅದಕ್ಕೆ ವರ್ಣಪ್ರಕ್ರಿಯಾ ಸಂಧಿ ಅಂತ ಕರೀತಾರೆ. 4 ಶ್ಲೋಕಗಳ ಶ್ರವಣ ಅಲ್ಲಿಗೆ ಮುಗಿದಿತ್ತು. ಇನ್ನು ಉಳಿದಂಥ ಕೆಲವು ಶ್ಲೋಕಗಳನ್ನು ಜಗನ್ನಾಥದಾಸರು ಇವತ್ತು ತಮ್ಮ ಆರಾಧನಾ ಕಾಲದಲ್ಲಿ ಸನ್ನಿಹಿತರಾಗಿರ್ತಾರಂತೆ. ಆರಾಧನೆ ಅಂತಂದರೆ ಅವರು ಕೆಲವು ತಮ್ಮ ಆರಾಧನೆ ಕಾಲದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕೆ ದಾಸರು ಯತಿಗಳೆಲ್ಲ ಆರಾಧನೆ ಕಾಲದಲ್ಲಿ ಹೊರಮುಖರಾಗಿರ್ತಾರೆ. ಬಹಿರ್ಮುಖರಾಗಿದ್ದು ಜನರು ಮಾಡುವಂಥ ಆರಾಧನೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಫಲ ಕೊಡ್ತಾರೆ ಅಂತ ಹೇಳ್ತಾರೆ. ಅವರ ಆರಾಧನಾ ಕಾಲದಲ್ಲಿ ಅವರು ಬಹಿರ್ಮುಖರಾಗಿ ನಮಗಿದ್ದು ಮನಃಶುದ್ಧಿ, ಭಾವಶುದ್ಧಿ, ವಾಕ್ಶುದ್ಧಿ ಇತ್ಯಾದಿಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ 5ನೇ ಪದ್ಯವನ್ನು ಈಗ ವಿವರಣೆ ಮಾಡ್ತೇನೆ. 3 ವಿಧ ಕರ್ಮಗಳೊಳಗೆ ಸಾರಿ ಭಾರ್ಗವ ಹಯವದನ ಪ್ರೇರಕನುತ ನಾಗಿನವರೂಪ ಪಂಗಳನೆ ಧರಿಸಿ ಸೂರಿಮಾನವ ದಾನವರೊಳುವಿ ಕಾರಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜನರಿಗೆ ಜೀವರಿಗೆ. 3 ವಿಧವಾದ ಕರ್ಮಗಳ ಬಗ್ಗೆ ಈ ಹಿಂದೆ ವರ್ಣನೆ ಮಾಡಿದ್ರು. ದೈಹಿಕ, ಕೈಶಿಕ, ಕಾಲಿಕತ್ರಯ ಅಂತಿದ್ದು. ದೈಹಿಕ ಅಂದರೆ ದೈಹಿಕ ಅಂತ ಅರ್ಥ. ದೈಹಿಕ ಕಾರ್ಯಗಳು ಮತ್ತು ದೈಶಿಕ ಕಾರ್ಯಗಳು ಮತ್ತು ಕಾಲಿಕ ಕಾರ್ಯಗಳು ಅಂತ. ದೈಹಿಕ ಕಾರ್ಯಗಳು ಅಂದರೆ ದೇಹದಿಂದ ಮಾಡುವಂಥ ಕಾರ್ಯಗಳು. ದೈಶಿಕ ಕಾರ್ಯಗಳು ಅಂತಂದರೆ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಆ ನಿಮಿತ್ತವಾಗಿ ಮಾಡಬೇಕಾದ ಕೆಲಸಗಳಿಗೆ ದೈಶಿಕ ಕಾರ್ಯಗಳು ಅಂತ ಕರೀತಾರೆ. ಕಾಲಿಕ ಕಾರ್ಯಗಳು ಅಂದರೆ ಯಾವುದಾದ್ರು ಒಂದು ಕಾಲ ಬಂದಾಗ, ಶ್ರಾದ್ದ ಕಾಲ ಇತ್ಯಾದಿಗಳು ಬಂದಾಗ ಆ ನಿಮಿತ್ತವಾಗಿ ಮಾಡಬೇಕಾದ ಕಾರ್ಯಗಳನ್ನು ಕಾಲಿಕ ಕಾರ್ಯ ಅಂತ ಕರೀತಾರೆ. ಈ 3 ವಿಧ ಕರ್ಮಗಳಲ್ಲಿ ಭಗವಂತ ಕೃಷ್ಣ, ಪರಶುರಾಮ, ಹಯವದನ, ಈ ರೂಪ, ಹಯವದನ ಅಂದರೆ ಹಯಗ್ರೀವ, ಈ ರೂಪದಿಂದ ಅಲ್ಲಿರ್ತಾನಂತೆ. ಇದ್ದು 9 ರೂಪಗಳನ್ನು ಧಾರಣೆ ಮಾಡಿ ಸಾತ್ವಿಕರು, ರಾಜಸರು ಮತ್ತು ತಾಮಸರಲ್ಲಿ ನೆನೆಸಿರ್ತಾನೆ. ತಾನು ಮಾತ್ರ ಎಂದೆಂದಿಗೂ ವಿಕಾರ ಶೂನ್ಯ, ಯಾವುದೇ ವಿಕಾರ ಅವನಿಗಿಲ್ಲ. ಕರ್ಮಗಳನ್ನು ಮಾಡಿಸ್ತಾನೆ, ತಾನು ಮಾಡ್ತಾನೆ. ಎಲ್ಲ ಅಂತರ್ಯಾಮಿ ಅಂತ ಬಿಂಬರೂಪ ಇದೆಯಲ್ಲ, ಅದರ ಬಗ್ಗೆ ಹೇಳ್ತಿದ್ದಾರೆ ಈ ವರ್ಣನೆಯಲ್ಲೆಲ್ಲ. ಸಾತ್ವಿಕರಲ್ಲಿ, ರಾಜಸರಲ್ಲಿ, ತಾಮಸರಲ್ಲಿ ಇವು 3 ಜನ ಜೀವರಾದರು. ಈ 3 ಜನರ ಜೀವರನ್ನು ಈ 3ರಿಂದ ಗುಣಿಸ್ಬೇಕು. ಕೃಷ್ಣ, ಪರಶುರಾಮ ಮತ್ತು ಹಯವದನ ಅಂತೇಳಿ. ಕಂಸಾರಿ ಅಂದರೆ ಕೃಷ್ಣ, ಭಾರ್ಗವ ಅಂದರೆ ಪರಶುರಾಮ, ಹಯವದನ ಅಂತಂದರೆ ಹಯಗ್ರೀವ. 3 × 3 ಮಾಡಿಬಿಟ್ಟು ಒಟ್ಟು 9 ರೂಪಗಳು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. 3 ವಿಧ ಕರ್ಮಗಳೊಳಗೆ ಕಂಸಾರಿ, ಭಾರ್ಗವ, ಹಯವದನ ಸಂಪ್ರೇರಕನು ತಾನಾಗಿ ನವರೂಪಗಳನ್ನೇ ಧರಿಸಿ. ನವರೂಪ ಅಂದರೆ 9 ರೂಪಗಳು. ಸೂರಿ, ಮಾನವ, ದಾನವರುಗಳು. ಸೂರ್ಯ ಅಂದರೆ ದೇವತೆಗಳು, ಮಾನವರು ದೇವತೆಗಳು ಅಂದರೆ ಸಾತ್ವಿಕರು ಅಂತ ಇಟ್ಕೋಬೇಕು ಇನ್ನೂ ವ್ಯಾಪಕವಾಗಿ. ಮಾನವರು ಅಂದರೆ ರಾಜಸರು ಅಂತ ಇಟ್ಕೊಳ್ಬೋದು. ದಾನವರು ಅಂದರೆ ತಾಮಸರು. ಅವರೊಳಗೆಲ್ಲ ವಿಕಾರ ಶೂನ್ಯನಾಗಿ ತಾನಿರ್ತಾನೆ, ಮಾಡ್ತಾನೆ, ಮಾಡಿಸ್ತಾನೆ. ಸಾರಭೋಕ್ತ ಅಂತ ಅನ್ಸ್ಕೋತಾನೆ, ಆದರೆ ಅದರ ಫಲ ಎಲ್ಲ ಅವನಿಗೆ ಮಾಡಿಸ್ತಾನಷ್ಟೇ. ಅದರ ಕೆಟ್ಟ ಫಲ, ಕೆಟ್ಟ ಪರಿಣಾಮ ಎಲ್ಲ ನಮ್ಮ ಮೇಲೆ. ಅನಲಪಕ್ವ ಗೈಸಿದನ್ನವ ಅನಲನ್ನೊಳು ಹೋಮಿಸುವ ತೆರದನ್ ತನಿಮಿಶೇಷನು ಮಾಡಿಸಿ ದಖಿಲ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವೃಜಿನಾರ್ದನ ಸದಾ ಕೈಗೊಂಡು ಸಂತೈಸುವನು ತನ್ನವರ. ಈಗ ಭಗವಂತ ಕರ್ಮಗಳನ್ನು ಮಾಡಿಸ್ತಾನೆ, ನಾವು ಕರ್ಮಗಳನ್ನು ಮಾಡ್ತೇವೆ ಅಂತ ಬಂತು. ಅದು ಅವನಿಗೆ ಅರ್ಪಣೆ ಮಾಡೋದು ಅಂದ್ರೆ ಏನರ್ಥ? ಅವನೇ ಮಾಡಿಸಿರ್ತಾನಲ್ಲ, ಮತ್ತು ಪ್ರತ್ಯೇಕವಾಗಿ ಅವನಿಗೆ ಅರ್ಪಣೆ ಮಾಡೋದು ಅಂದ್ರೆ ಏನು? ಅವನು ಮಾಡಿಸಿದ್ರಿಂದ ಮುಗಿದು ಹೋಯ್ತಲ್ಲ ಅಂತಂದರೆ, ಅವನು ಮಾಡಿಸಿದ್ದಾನೆ ಅನ್ನೋದು ಎಚ್ಚರವೂ ಇರಬೇಕು. ಎಲ್ಲ ಕರ್ಮ ಮುಗಿದ ಮೇಲೆ ನಿನಗೆ ಅರ್ಪಣೆ ಅನ್ನಬೇಕು ಅಂತ ಕೂಡ ಎಚ್ಚರ ಇರಬೇಕು. ಹಾಗೆ ಬೇಕು. ಯಾಕೆ ಅಂತಂದರೆ, ಈಗ ಮನುಷ್ಯ ಅಡಿಗೆ ಮಾಡ್ತಾನೆ, ಅಡಿಗೆ ಮಾಡಿ ಅದನ್ನೆಲ್ಲ ಅಗ್ನಿಯಲ್ಲಿ ಆಹುತಿ ಹಾಕ್ತಾನೆ ವೈಶ್ವದೇವದ ರೂಪದಲ್ಲಿ. ನಾನು ಈ ಅಡಿಗೆ ಮಾಡುವಾಗ ಇಲ್ಲಿ 5 ಥರದ ಪಾಪಗಳನ್ನು ಮಾಡಿರ್ತೀವಿ. ಕೊಚ್ಚುತ್ತೇವೆ, ಕಡಿತೇವೆ, ಅದನ್ನೆಲ್ಲ ಬೇಯಿಸಿರ್ತೀವಿ, ಹುರಿದಿರ್ತೇವೆ. ಎಲ್ಲ ಪಾಪಗಳು ಹೋಗಲಿ, ಜೀವ ಹಿಂಸಾ ಮಾಡಿದ ಪಾಪ ಎಲ್ಲ ಹೋಗಲಿ ಅಂತ ಉದ್ದೇಶದಿಂದ ವೈಷ್ಣುದೇವ ಮಾಡಿ ತಿಂತೇವಲ್ಲ. ಅಂದರೆ ಅಗ್ನಿಗೆ ಅರ್ಪಣೆ ಮಾಡ್ತೀವಲ್ಲ. ಅಗ್ನಿಗೆ ಅಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಲ್ಲ. ಅಗ್ನಿ ಹೌದು, ಅಗ್ನಿಯಂತರ್ಗತನ ಅಂತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತನ ಅಂತ ಪರಶುರಾಮ. ಅಗ್ನಿ ಅನ್ನೋ ಶಬ್ದಕ್ಕೆ ಅಷ್ಟೊಂದು ಒಳ್ಳೆಯ ಅರ್ಥನೇ. ಅಗ್ನಿ ಅಂತಂದರೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ಋಗ್ವೇದ. ಅಗ್ನಿ ಅಂತಂದರೆ ಅಗ ನೀ ಅಂತ 3 ಶಬ್ದ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅರ್ಥ. ಗ ಅಂದರೆ ಗಮನ, ಯಾವುದು ಗಮನಶೀಲವಾದ ಚೇತನ ಅಂತ ಅರ್ಥ. ಅಗ ಅಂದರೆ ಹೋಗಲಾರದ್ದು,
ತಾನಾಗಿ ಚಲನೆ ಇಲ್ಲದೆ ಇದ್ದದ್ದು ಜಡ ಅಂತ ಅರ್ಥ. ಗ ಅಂದರೆ ಚಲನಶೀಲ, ಅಗ ಅಂದರೆ ಚಲನಶೀಲ ಅಲ್ಲದೆ ಇದ್ದದ್ದು. ಚಲನಶೀಲ ಅಲ್ಲದೆ ಇರುವಂತಹ ಜಡವನ್ನ ನೀ ಅಂದರೆ ಮುನ್ನಡೆಸ್ತಾನೆ. ಸೇನಾನಿ ಅಂದರೆ ಸೇನೆಯನ್ನು ಮುನ್ನಡೆಸುವವನು. ಹಾಗೆ ಈ ಚಲನಶೀಲ ಅಲ್ಲದೆ ಇರುವಂತಹ ಜಡ ಪ್ರಪಂಚವನ್ನು ಮುನ್ನಡೆಸ್ತಾನೆ. ಅದಕ್ಕಾಗಿ ಆತನಿಗೆ ಅಗ್ನಿ ಅಂತ ಅಂತಾರೆ. ಈಗ ಆತ ನಮ್ಮನ್ನು ಮುನ್ನಡೆಸದೇ ಇದ್ರೆ ನಾವೇನು ಪೂಜೆ ಮಾಡ್ತಿದ್ವಿ, ನಾವೇನು ಅಭಿಷೇಕ ಮಾಡ್ತಿದ್ವಿ, ನಾವೇನು ಮಂಗಳಾರತಿ ಮಾಡ್ತಿದ್ವಿ, ನಾವೇನು ವೈಷ್ಣವ ಮಾಡ್ತಿದ್ವಿ. ಅವನು ಮುನ್ನಡೆಸಿದಾನೆ ಅಂತ ಮಾಡ್ತಿದ್ವಿ ಇದನ್ನೆಲ್ಲ. ಅದಕ್ಕಾಗಿ ಪೂಜೆ ಮಾಡುವಾಗ ವಿಶುಸೀದ ಗಣಪತೆ ಗಣೇಶ ಉತ್ವಾಮಃ ಹುರ್ವಿಪ್ರಾತಮಂ ಕವೀನಾಂ ನ ರತೆ ತಕ್ರಿಯತೆ ಕಿಂಚನಾರೆ ಮಹಾಮರ್ಖಂ ಮಘವನ್ ಚಿತ್ರಮರ್ಚ ಅಂತೇವೆ. ಇದು ವೇದ ಮಂತ್ರ. ಎಲ್ಲರಿಗೂ ಹೇಳಲಿಕ್ಕಾಗದೇ ಇರ್ಬೋದು, ಬಾಯ್ಪಾಠ ಬರ್ಲಿಕ್ಕಾಗದೇ ಇರ್ಬೋದು. ಸುಮ್ಮನೆ ಅನುಸಂಧಾನ ಮಾಡ್ಕೊಡ್ರಿ ಪೂಜೆ ಮಾಡುವಾಗ. ಏನು ಅನುಸಂಧಾನ ಮಾಡ್ಬೇಕಂದ್ರೆ, ಭಗವಂತನೇ ಪೂಜೆ ಮಾಡಬೇಕು ಅಂತ ಇಲ್ಲಿ ಬಂದು ಕೂತಿದ್ದೇನೆ, ನೀನು ಗಣಪತಿ. ಇದು ಹಿಂದೊಂದ್ಸರಿ ಹೇಳಿದ್ದೇನೆ, ಆದರೂ ಮತ್ತೆ ಅನುಸಂಧಾನ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ನೀನು ಗಣಪತಿ ಅಂದ್ರೆ ಏನು? ಈ ಎಲ್ಲ ಗಣಗಳಿಗೆ ನೀನೇ ಪತಿ. ಇಲ್ಲಿ ಗಣಗಳಿವೆ ಅಲ್ಲ, ಹೂವು ತುಳಸಿಗಳ ಸಮೂಹ, ಪಾತ್ರೆಗಳ ಸಮೂಹ, ಪೂಜೆ ನೋಡ್ಲಿಕ್ಕೆ ಕೂತಿದ್ದಾರಲ್ಲ ಈ ಮಂದಿಯ ಗಣ, ಈ ಎಲ್ಲ ದೇವತೆಗಳ ಗಣ, ಋಷಿಗಳ ಗಣ, ಪಿತೃಗಳ ಗಣ, ಗಂಧರ್ವರ ಗಣ, ಈ ಎಲ್ಲ ಗಣಗಳಿಗೂ ನೀನೇ ಪತಿ. ಗಣೇಭ್ಯೋ ಗಣಪತಿಭ್ಯಶ್ಚ ವೋ ನಮಃ ಅಂತ ರುದ್ರಾಧ್ಯಾಯ. ಅಲ್ಲಿ ಸತ್ಯಧರ್ಮ ಸ್ವಾಮಿಗಳು ಈ ಎಲ್ಲ ಥರದ ಗಣಗಳಿಗೆ ನೀನೇ ಅಧಿಪತಿ. ಅದಲ್ಲದೆ 106 ಗಣಗಳಿವೆ ಅಲ್ಲ, ಅಜಾದಿ 51 ರೂಪ, ಕೇಶವಾದಿ 24 ರೂಪ, ಆಮೇಲೆ ವಾಸುದೇವಾದಿ 4 ರೂಪ, ವಿಷ್ಣು ಸಹಸ್ರನಾಮದ 1000 ರೂಪ ಅಂತೆಲ್ಲ ಇವರು ಗಣಗಳೇ. ಅದನ್ನ ಸತ್ಯಧರ್ಮ ಸ್ವಾಮಿಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಗಣಪತಿ ಅಂತಂದ್ರೆ ಅದು ನಮಸ್ಕಾರ ಮಾಡುವಾಗ ಅದನ್ನ ಇಟ್ಕೊಳ್ಬೇಕು. ಅದೇ ಇರಲಿ. ಮುಂದೆ ಏನಂತಂದ್ರೆ ಮಹಾಮರ್ಕಂ ಭಗವನ್ ಚಿತ್ರಮರ್ಚ. ಚಿತ್ರಂ ಅಂದ್ರೆ ಬಹುವಿಧವಾಗಿ, ಅರ್ಚ ಅಂದ್ರೆ ಪೂಜೆ ಮಾಡು. ನಾನು ಪೂಜೆ ಮಾಡ್ಲಿಕ್ಕೆ ಬಂದಿದ್ದೇನೆ, ನನ್ನ ಕೈಯಿಂದ ಪೂಜೆ ಮಾಡಿಸು ಅಂತ ಪ್ರಾರ್ಥನೆ ಅಲ್ಲ, ನಿನ್ನ ಪೂಜೆ ನೀನೇ ಮಾಡ್ಕೊ ಅಂತ ಪ್ರಾರ್ಥನೆ. ನೀ ಮಾಡಿದ್ರೆ ನನಗೇನು ಮಾಡ್ಲಿಕ್ಕೆ ಬರ್ತದೆ? ಯಾಕಂದ್ರೆ ನೀನೇ ಅಗ್ನಿ, ಒಳಗಿದ್ದು ನಮ್ಮನ್ನು ಪ್ರೇರಣೆ ಮಾಡಬೇಕಾದವನು. ಜಡವನ್ನು ಮಾತ್ರ ಪ್ರೇರಣೆ ಮಾಡ್ತಾನೆ ಅಂತಲ್ಲ, ಚೇತನಗಳನ್ನು ಕೂಡ ಅವನೇ ಪ್ರೇರಣೆ ಮಾಡಬೇಕಲ್ಲ. ಮಾಡಿದ್ರೆ ಪೂಜೆ, ಇಲ್ಲದಿದ್ರಿಲ್ಲ. ಅದಕ್ಕಾಗಿ ನೀನೇ ಪೂಜೆ ಮಾಡ್ಕೋ. ನಿನ್ನ ಪೂಜೆಗೆ ನಾನು ಬರೀ ಉಪಕರಣ ಆಗ್ತೀನಿ ಅಷ್ಟೇ. ಈ ಮಂಗಳಾರತಿ, ಸೌಟು, ಶಂಖ ಇವೆಲ್ಲ ನನ್ನ ಕೈಯಲ್ಲಿ ಉಪಕರಣಗಳು, ನಾನು ನಿನ್ನ ಕೈಯಿಂದ ಉಪಕರಣ ಅಷ್ಟೇ. ನನ್ನ ಭಾಗ್ಯ. ಆ ಪೂಜೆ ಸ್ವೀಕಾರ ಮಾಡು ಅಂತ ಅವ್ನು ಕೇಳಬೇಕಂತ. ಇಷ್ಟೆಲ್ಲ ಮಾಡಿದ ಮೇಲೆ ಆ ಅಡಿಗೆ ಆಗಿದ್ದೇ ಬೆಂಕಿಯ ಸಹಾಯದಿಂದ ಅದನ್ನ ಮತ್ತೆ ಬೆಂಕಿಗೆ ಅರ್ಪಣೆ ಮಾಡ್ತೇವೆ. ಅದೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದ್ರೂ ಅದೇ. ಹೀಗೆ ಅನಲ ಪಕ್ವವ ಗೈಸಿದ ಅನ್ನವ, ಅನಲ ಅಂದ್ರೆ ಬೆಂಕಿ, ಅದರಲ್ಲಿ ಪಕ್ವವಾದಂತಹ ಅನ್ನವನ್ನ ಅನಲನೊಳು ಹೋಮಿಸುವ ತೆರೆದಂತೆ, ಆ ಬೆಂಕಿಯಲ್ಲೇ ಹೋಮ ಮಾಡುವಂತೆ ಅನಿಮಿಶೇಷನು ಮಾಡಿಸಿದ ಅಖಿಲ ಕರ್ಮಗಳ. ಅನಿಮಿಶೇಷ ಅಂದ್ರೆ ದೇವತೆಗಳ ಅಧಿಪತಿ. ದೇವತೆಗಳ ಅಧಿಪತಿಯಾದಂತಹ ಭಗವಂತ ತಾನು ಮಾಡಿಸಿದ ಕರ್ಮಗಳಿವೆಯಲ್ಲ, ಅದನ್ನೆಲ್ಲ ಎಂಥ ಕರ್ಮಗಳು? ಮನಸ್ಸಿನ ಕಾರ್ಯಗಳು, ಬಾಯಿಯ ಕಾರ್ಯಗಳು, ಮತ್ತೆ ಶರೀರದ ಕಾರ್ಯಗಳು. ಇದನ್ನೆಲ್ಲ ತಿಳಿದು ಅನುದಿನದಿ ಕೊಡು ಅವನಿಗೆ, ಶಂಕಿಸದೆ. ಮತ್ತು ಕೊಟ್ಟರೆ ತೋತಾನೆ ಇಲ್ಲ ಒಂದು ಶಂಕೆ ಬೇಡ. ನಾವು ಮಂತ್ರಹೀನರಿದ್ದೀವಿ, ಕ್ರಿಯಾಹೀನರಿದ್ದೀವಿ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಶ್ರದ್ಧಾ ಇದೆಯಲ್ಲ ಸಾಕು. ಯಾರೇನು ಮಂತ್ರ ಕಲಿತು ಯಾರು ದೊಡ್ಡ ಉದ್ಧಾರ ಆದವರಿದ್ದಾರೆ, ದೇವ್ರನ್ನ ಕಂಡವರಿದ್ದೀವಿ ಅಂತ ಯಾರು ಹೇಳಿದವರಿದ್ದಾರೇನು? ಸುಮ್ಮನೆ ಕೊಚ್ಕೋತೀವಿ ಅಷ್ಟೇ. ಅದಕ್ಕಾಗಿ ಶುದ್ಧ ಇದ್ರೆ ಸಾಕು, ಶಂಕೆ ಬೇಡ. ವೃಜಿನಾರ್ದನ ಸದಾ ಕೈಗೊಂಡು ಸ್ವೀಕಾರ ಮಾಡ್ತಾನೆ ಅವನು. ಯಾಕಂದ್ರೆ ವೃಜಿನಾರ್ದನ ಅಂದ್ರೆ ಪಾಪ. ಜನಾರ್ದನ ಅಂತ ಶಬ್ದ ಕೇಳಿದ್ದೇವೆ, ವೃಜಿನಾರ್ದನ ಅಂತ ಇನ್ನೊಂದು ಶಬ್ದ. ವೃಜಿನ ಅಂದ್ರೆ ಪಾಪ, ದೋಷ, ಮನುಷ್ಯನ ವ್ಯಕ್ತಿತ್ವಕ್ಕೆ ಬಂದಿರುವಂತಹ ಕಳಂಕಗಳು ಅಂತ ಅರ್ಥ. ಅದನ್ನೆಲ್ಲ ಕ್ರಿಯಾ ಹೇಗೆ ಇರಲಿ, ನಿಮ್ಮ ಪೂಜೆ ಹೇಗೆ ಇರಲಿ, ಅಲ್ಲಿರುವಂತಹ ದೋಷಗಳನ್ನೆಲ್ಲ ತೊಳೆದು ಹಾಕಿ ಅಂತ ಸ್ವೀಕಾರ ಮಾಡ್ತಾನೆ. ವೃಜಿನಾರ್ದನ ಸದಾ ಕೈಗೊಂಡು ಸಂತೈಸುವನು ತನ್ನವರ. ನಾವು ಅವನವರು ಅನ್ನೋ ಭರವಸೆ ನಮಗಿದ್ರೆ ಸಾಕು, ಅವನು ಅದನ್ನ ಸಂತೈಸ್ತಾನೆ ಅಂತ ತಿಳ್ಕೊಳ್ಬೇಕು. ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡೆ ಶತವಿಧ, ಅದರೊಳೊಂದನು 100 ಭಾಗವ ಮಾಡಲೆಂತಹುದೋ ವಿಧಿಭವಾದಿ ಸಮಸ್ತ ದಿವಿಜರ, ಮೊದಲು ಮಾಡಿ ತೃಣಾಂತ ಜೀವರೋ ಲಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ. ಈಗ ಇಲ್ಲಿ ಈ ಪದ್ಯದಲ್ಲಿ ಈ ಜೀವ ಒಳಗಿದೆಯಲ್ಲ, ಇದ್ರ ಪರಿಮಾಣ, ಇದ್ರ ಗಾತ್ರ ಎಷ್ಟು ಅಂತ ಹೇಳ್ತಾರೆ. ಆ ಜೀವದ ಪರಿಮಾಣದ ಗಾತ್ರ ಎಷ್ಟು ಅಂತ ತಿಳ್ಕೊಂಡು ಅದರೊಳಗೆ ಅಂತರ್ಯಾಮಿ ಆಗಿರುವಂತಹ ಪರಮಾತ್ಮನ ಪರಿಣಾಮ ನಾವು ತಿಳ್ಕೊಳ್ಬೇಕಂತ.
ಕುದುರೆ ಬಾಲದ ಒಂದು ಕೂದಲು ತಗೋಬೇಕು. ಆ ಒಂದು ಕೂದಲಿನ ಕೊನೆಯ ತುದಿ ಇರ್ತದೆ. ಆ ತುದಿಯನ್ನ 100 ಭಾಗ ಮಾಡಬೇಕು. ತುದಿಯನ್ನು 100 ಭಾಗ ಮಾಡಿ ಮಸಗ ಅಷ್ಟಕ್ಕೆ ಸುಮ್ಮನೆ ಆಗಬಾರ್ದು. ಅದನ್ನು ಮತ್ತೆ 100 ಭಾಗ ಮಾಡಬೇಕು. ಅದು ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ. ಇಲ್ಲಿ ಮಾಡಿದರೆ ಎಷ್ಟಾಗ್ತದೋ ಅಷ್ಟು ಪ್ರಮಾಣದಲ್ಲಿ ಈ ಎಲ್ಲ ಜೀವರಿದ್ದಾರೆ. ಯಾವ ಜೀವರು? ತೀರ ಕೆಳಗಿನಿಂದ ಆರಂಭಿಸಿ ಬ್ರಹ್ಮನ ತನಕ ಇವರೆಲ್ಲ ಹೀಗೆ ಇದ್ದಾರಂತೆ. ಕೊನೆಯ ಕೂದಲು ತುದಿ ಅದನ್ನ ವಿಭಾಗವ ಮಾಡಿದರೆ ಶತವಿಧ, ಅದೇನಾಯ್ತು? 100 ಆಯ್ತು. ಅದರಲ್ಲಿ ಒಂದನ್ನು ತಗೊಳ್ಳಿ. 100 ಭಾಗವ ಮಾಡಲೆಂತಹುದೋ ಅದನ್ನು ಮತ್ತೆ 100 ವಿಭಾಗ ಮಾಡಿ. ವಿಧಿ ಭವಾದಿ ಸಮಸ್ತ ದಿವಿಜರ, ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ನಮ್ಮ ತನಕ ಇವರೆಲ್ಲರೂ ನಾವು ಇರೋದಿಷ್ಟೇ. ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರಳು. ತೃಣಾಂತ ಅಂದ್ರೆ ಹುಲ್ಲು, ಕ್ಷುಲ್ಲಕ ಜೀವಿಗಳ ತನಕ ಎಲ್ಲರಲ್ಲೂ ಕೂಡ ಜೀವರೊಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ. ಆನೆಯಲ್ಲಿ ದೊಡ್ಡ ಜೀವ ಇದೆ ಅಂತ ತಿಳ್ಕೊಬೇಡಿ. ಮತ್ತೆ ತೀರಾ ಕ್ರಿಮಿಕೀಟದಲ್ಲಿ, ಅಮೀಬಾದಲ್ಲಿ, ಬ್ಯಾಕ್ಟೀರಿಯಾದಲ್ಲಿ ಸಣ್ಣ ಜೀವ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ತೃಣಾಂತ ಬರೀ ಹುಲ್ಲೇ ಅಲ್ಲ, ಅಮೀಬಾ ಬ್ಯಾಕ್ಟೀರಿಯಾ ಕೂಡ ಎಲ್ಲ ಕಡೆ ಇರೋದು ಒಂದೇ. ಯಾಕೆ ಹೇಳ್ತಾರಂತ ಹಾಗೆ ನಮ್ಮಲ್ಲಿ ತತ್ವಶಾಸ್ತ್ರದಲ್ಲಿ 2 ವಾದಗಳಿವೆ. ಅದು ಆತ್ಮನ ಪರಿಮಾಣ ಎಂಥದ್ದು, ಗಾತ್ರ ಎಂಥದ್ದು ಅಂತ. ಆತ್ಮ ಅಂದ್ರೆ ಪರಮಾತ್ಮ ಅಲ್ಲ, ಈ ಜೀವಾತ್ಮಂದು. ತಾರ್ಕಿಕರು, ನೈಯಾಯಿಕರು ಅಂತಿದ್ದಾರಲ್ಲ, ಕಣಾದ, ಗೌತಮ, ಇವರ ಅನುಯಾಯಿಗಳು, ಅವರು ಈ ಆತ್ಮನನ್ನು ವ್ಯಾಪಕ ಅಂತ ಹೇಳ್ತಾರೆ. ಎಲ್ಲ ಕಡೆ ಇರ್ತಾನಂತ. ಪರಮಾತ್ಮ ಹೇಗೆ ಎಲ್ಲ ಕಡೆ ಇದ್ದಾನೆ, ಹಾಗೆ ಇವನು ಎಲ್ಲ ಕಡೆ ಇದ್ದಾನೆ ಅಂತ. ಈ ಜೀವಾತ್ಮನು ಕೂಡ ಎಲ್ಲ ಕಡೆ ಇದ್ದಾನೆ. ನೀವು ಎಲ್ಲ ಕಡೆ ಇದ್ದೀರಿ, ನಾನು ಎಲ್ಲ ಕಡೆ ಇದ್ದೀನಿ, ಇವರು ಎಲ್ಲ ಕಡೆ ಇದ್ದಾರೆ. ಅವ್ರಿಗೆ ಸಮಸ್ಯೆ ಏನಂದ್ರೆ, ಈ ಗಾತ್ರಗಳು ಒಟ್ಟಾರೆ 3 ಗಾತ್ರಗಳು ಈ ಜಗತ್ತಿನಲ್ಲಿ. ಒಂದು ದೊಡ್ಡ ಗಾತ್ರ, ವ್ಯಾಪ್ತವಾದಂಥ ಗಾತ್ರ, ಅದು ಆಕಾಶ, ಪರಮಾತ್ಮ ಇವರಲ್ಲಿರುವಂಥದ್ದು. ಮಧ್ಯಮ ಪರಿಮಾಣ ಅಂದರೆ ಘಟಪಟಾದಿಗಳು, ಇವೆಲ್ಲ ಮಧ್ಯಮ ಪರಿಮಾಣ ಅಂತ ಕರೀತಾರೆ ಇವನು. ಇನ್ನೊಂದು ಅಣು ಪರಿಮಾಣ, ಕೊನೆಯದೊಂದು ಗಾತ್ರ. ಈ ಜೀವನಿಗೆ ಈ 3 ಪರಿಮಾಣಗಳಲ್ಲಿ ಯಾವುದನ್ನು ಕೊಡಬೇಕು? ಜೀವ ಅಣು ಅಂತ ಹೇಳಿಬಿಟ್ರೆ ಅದು ಹೃದಯದೊಳಗೆ ಇಲ್ಲಿದ್ರೆ ಅದಕ್ಕೆ ಎಲ್ಲ ಕಡೆ ಸುಖ ದುಃಖದ ಅನುಭವ ಆಗೋದು ಹೇಗೆ? ಕಾಲಿನಲ್ಲಿ ಮುಳಿ ಚುಚ್ಚಿದ್ರೆ ಅಲ್ಲೆಲ್ಲ ಸುಖ ಆದರೆ ಕೂಡಲೇ ಸ್ಪಂದಿಸ್ತದಲ್ಲ. ಅದಕ್ಕಾಗಿ ಅಣು ಅಂತ ಹೇಳಿಬಿಟ್ರೆ ಅದೆಲ್ಲ ಕಡೆ ಸ್ಪಂದಿಸೋದು ಹೇಗೆ? ಅದಕ್ಕೆ ಅಣು ಅಲ್ಲ ಅಂತ ಅನ್ಕೊಂಡ್ರೆ ಅವರು ಕೆಲವರು ವಾದಿಗಳು. ಇನ್ನು ಮಧ್ಯಮ ಪರಿಮಾಣ ಅಂತ ಹೇಳಿಬಿಟ್ರೆ ಅದು ಮಧ್ಯಮ ಪರಿಮಾಣ ಅಂದ್ರೆ ಎಷ್ಟು? ಪುಸ್ತಕ ಇಷ್ಟು ದೊಡ್ಡದಿದೆ ಅಂತ ಹೇಳ್ಬೋದು, ಅಥವಾ ಒಂದು ಬಂಗಾರದ ಆಭರಣ ಇಷ್ಟು ದೊಡ್ಡದಿದೆ. ಈಗ ಇದನ್ನ ಮತ್ತೆ ಬೆಂಕಿಗೆ ಹಾಕಿ ಇದರ ಗಾತ್ರವನ್ನು ಬದಲು ಮಾಡಬಹುದು. ಅದು ಜೀವನ ಗಾತ್ರ ಏನು ಬದಲಾಗ್ತದೋ? ಅದು ಹೇಗೆ? ಆನೆ ದೊಡ್ಡದಿದೆ ಜೀವ, ಜಿರಾಫೆ, ತಿಮಿಂಗಿಲಗಳು ಮತ್ತಷ್ಟು ದೊಡ್ಡದಿವೆ ಅಂದ್ರೆ ಅವುಗಳಲ್ಲಿ ಆ ಜೀವ ದೊಡ್ಡದಾಗಿರ್ತದೆ, ಅಮೀಬಾದಲ್ಲಿ ಸಣ್ಣದಾಗಿರ್ತದೆ ಅಂತ ಅರ್ಥನೋ? ಹಾಗೂ ಹೇಳೋರಿದ್ದಾರೆ. ಸ್ವಾರಸ್ಯ ಅದು. ಕೆಲವರು ಅವೈದಿಕ ಮತದವರು, ವೇದ ಭಾಷ್ಯರಾದವರು, ವೇದಗಳಿಗೆ ಮಾನ್ಯತೆ ಕೊಡದೇ ಇದ್ದವರು ಜೀವನನ್ನು ಮಧ್ಯಮ ಪರಿಮಾಣ. ಜೀವ ಆನೆಯಾಗಿ ಹುಟ್ಟಿದ್ರೆ ಅಲ್ಲಿ ಸ್ವಲ್ಪ ದೊಡ್ಡ ಜೀವ, ಅದು ಇರುವೆಯಾಗಿ ಹುಟ್ಟಿದ್ರೆ ಆ ಜೀವನಿಗೆ ಸ್ವಲ್ಪ ಅಲ್ಲಲ್ಲಿ ಛೇದಾಗಿ ಕೈಕಾಲೆಲ್ಲ ತುಂಡಾಗಿ ಅದು ಇರುವೆಯಲ್ಲಿ ಸಣ್ಣದಾಗಿ ಹುಟ್ಟುತ್ತದೆ ಅಂತ. ತುಂಡಾಗಿ ನಾನು ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೇ ಅಂತ ಹೀಗೆ ಹೇಳೋರಿದ್ದಾರೆ. ಆದರೆ ಸಿದ್ಧಾಂತ ಏನು ಹೇಳಿದೆ ಅಂತಂದ್ರೆ ಹಾಗಲ್ಲ. ಜೀವ ಎಲ್ಲ ಕಡೆ ಅಣುಪರಿಮಾಣನೇ. ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿ ಇವರಿಬ್ಬರು ದೇಶತಃ ಕಾಲತಃ ಎಲ್ಲ ಕಡೆ ವ್ಯಾಪ್ತರು. ಅವರಿಬ್ಬರನ್ನ ಬಿಟ್ಟು ಉಳಿದೆಲ್ಲ ಜೀವರು ಕೂಡ, ಬ್ರಹ್ಮನಿಂದ ಆರಂಭ ಮಾಡ್ಕೊಂಡು ಎಲ್ಲ ಜೀವರು ಕೂಡ ಅಣುಪರಿಮಾಣರು. ಅದು ಹೃದಯದಲ್ಲಿ ಮಾತ್ರ ಇರ್ತಾನೆ ಅಂತಂದ್ರೆ ಅವನಿಗೆ ಸ್ಪಂದನೆ ಹೇಗೆ ಅಂದ್ರೆ ಅದೊಂದು ನರಜಾಲ. ಒಂದು ವ್ಯಾಪ್ತಿ ಎಲ್ಲ ಕಡೆ ಇರ್ತದಲ್ಲ. ದೊಡ್ಡೊಂದು ಕೋಣೆಯಲ್ಲಿ ಒಂದು ಮಿಣುಕು, ಅಲ್ಲೊಂದು ದೀಪ ಇಟ್ಟರೆ ಅದರ ಬೆಳಕು ಎಲ್ಲ ಕಡೆ ಬರ್ತದೋ ಇಲ್ಲ? ಕ್ಷೀಣವಾಗಿರ್ಬೋದು. ಆ ಬೆಳಕನ್ನು ಅಲ್ಲಿಟ್ಟರೆ ಇಲ್ಲಿ ಬರೋ ತನಕ ಅದ್ರ ಬೆಳಕು ಕ್ಷೀಣ ಇರ್ಬೋದು, ಆದರೆ ಬೆಳಕಲ್ಲಿ ತನಕ ಬರ್ತದೆ. ನೀವು ಅಲ್ಲಿ ಕೂತ್ರು ಅದು ದೀಪ ಕಾಣಿಸ್ತದಲ್ಲ. ಹಾಗೆ ದೊಡ್ಡ ಟ್ಯೂಬ್ಲೈಟ್ ಹಚ್ಚಿದಾಗ ಮಾತ್ರ ಅಲ್ಲಿ ಕಾಣಿಸ್ತದೆ ಅಂತಾರೆ, ಅದು ಕಾಣಿಸ್ತದೆ. ಅಂತೂ ಅದರ ಪ್ರಭಾವ ಎಲ್ಲ ಕಡೆ ಇರ್ತದೆ. ಶರೀರದೊಳಗಿನ ನರಮಂಡಲ, ನರಗಳು, ಸ್ನಾಯುಗಳು ಇತ್ಯಾದಿಗಳ ಮೂಲಕ ಅದ್ರ ಸ್ಪಂದನ ಎಲ್ಲ ಕಡೆ ಆಗ್ಲಿಕ್ಕೆ ತೊಂದರೆ ಇಲ್ಲ. ಹಾಗಾಗಿ ಜೀವ ಅಣು ಆದರೆ ಅದೊಂದೇನು ದೊಡ್ಡ ಸಮಸ್ಯೆ ಅಲ್ಲ. ಅದು ಹೃದಯದಲ್ಲಿ ಇರ್ತದೆ. ಅದು ಇದ್ದು ಶರೀರದಲ್ಲಿ ನಡೆಯುವಂಥ ಎಲ್ಲದನ್ನೂ ಅದು ಸ್ವೀಕಾರ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅದರ ಭಾಗವನ್ನು ಗಮನಿಸಬೇಕು. ಅದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬಂದದ್ದು. ವಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಪುನಶ್ಚಾನಂತಧಾತಸ್ಯ ಪುನಶ್ಚಾನಂತಧಾತಥ ಅಂತ. ವಾಲ ಅಂದ್ರೆ ಬಾಲ, ವಾಲ ಅಗ್ರ ಅಂದ್ರೆ ತುದಿ, ಅದರ ಶತಭಾಗ 100 ಭಾಗ ಮಾಡ್ಕೋಬೇಕು. ವಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಪುನಶ್ಚ ಅನಂತಧ, ಅದನ್ನು ಮತ್ತೆ ಭಾಗ ಮಾಡಬೇಕು. ಅದು ಜೀವನ ಪರಿಮಾಣ. ತತ್ವಸಾರ ಅಂತ ಒಂದು ಗ್ರಂಥದಲ್ಲಿ ಕೂಡ ತಾವತ್ ಬ್ರಹ್ಮಾದಿ ಜೀವಾನ ಪರಿಮಾಣಂ ಪ್ರಕೀರ್ತಿತಂ ಅಂತ ಹೇಳಿದ್ದಾರೆ.
ಹಾಗಾಗಿಯೇ ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ ಅಂತ ಒಂದೊಂದು ಇಷ್ಟೊಂದು ಸಣ್ಣ ಪ್ರದೇಶದಲ್ಲಿ ಕೂಡ ಅನಂತ ಜೀವಗಳು ಇರ್ತಾವಂತ. ಅವು ಎಷ್ಟಿರ್ತಾವೆ, ಯಾವ ಕಾರಣಕ್ಕಾಗಿರ್ತವೆ, ಅವೆಲ್ಲ ನಮ್ಮ ಊಹೆಗೆ ಮೀರಿದ್ದು ಅಂತೂ ಇರ್ತಾವೆ ಅವೆಲ್ಲ. ಹೀಗೆ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರ ತನಕ ಜೀವದ ಪ್ರಮಾಣ ಸಣ್ಣದೇ, ಆದರೆ ಅವರ ಶಕ್ತಿ ಸಾಮರ್ಥ್ಯಗಳು ಮಾತ್ರ ಅವರವ್ರ ಹಿನ್ನೆಲೆಗೆ ತಕ್ಕಂತೆ ಬೇರೆ ಬೇರೆ ಆಗಿರ್ತವೆ. ತನ್ಮಧ್ಯೆ ಚ ಸದಾ ಜೀವ ಸ್ವರೂಪಾವಯವೈ ಸದಾ ಸ್ವರೂಪೇಂದ್ರಿಯ ಸಂಯುಕ್ತ ಜ್ಞಾನರೂಪ ಶರೀರವಾನ್ ವರ್ತತೆ ತಸ್ಯ ಚೈತದ್ಧಿ ಪ್ರಮಾಣ ಇಹ ಕಥ್ಯತೆ. ಇಷ್ಟು ನೀವು ಗಮನಿಸಿ. ಈ ಸೂಕ್ಷ್ಮವಾದ ಜೀವ ಇದೆಯಲ್ಲ, ಅದು ಹೇಗಿದೆ ಅಂತ ಕೆಲವರಿಗೆ ಜ್ಯೋತಿ ಇದ್ದಂತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ದೀಪದಂತೆ ಬೆಳಕಿನಂತೆ ಇದೆ ಅಂತ. ದೀಪದಂತೆ ಬೆಳಕಿನಂತೆ ಇಲ್ಲ. ಆ ಜೀವಕ್ಕೂ ಕೂಡ ಕೈ ಕಾಲು ಎಲ್ಲ ಇವೆ. ಹದ್ದಿನಂಥ ಜೀವ ಇದೆ. ಮೂಲತಃ ಅದೊಂದು ಹದ್ದಿನ ರೂಪದ ಜೀವ, ಗಿಳಿಯ ರೂಪದ ಜೀವ, ಮತ್ತೆ ಯಾವುದಾದ್ರು ಪ್ರಾಣಿಗಳ ರೂಪದ ಜೀವ, 4 ಕಾಲಿನ 4 ಕೈ ಇರುವಂಥ ಪರಮಾತ್ಮನಂತೆ ನೀಲು ಬಣ್ಣ ಉಳ್ಳಂಥ ಜೀವ. ಹೀಗೆ ಪ್ರತಿಯೊಂದು ಜೀವಕ್ಕೂ ಕೂಡ ಅದರದೇ ಆದ ಆಕಾರ ಇದೆ. ಆ ಆಕಾರ ಪರಮಾತ್ಮನ ಆಕಾರಕ್ಕೆ ಸದೃಶ ಆಗಿದೆ. ಒಳಗೊಂದು ಬಿಂಬ ಇದೆಯಲ್ಲ, ಆ ಬಿಂಬರೂಪಿಯಾದಂಥ ಪರಮಾತ್ಮನಿಗೆ ಯಾವ ಆಕಾರ ಇದೆಯೋ ಅಂಥದೇ ಆಕಾರ ಇದಕ್ಕೂ ಕೂಡ ಇದೆ. ಅದಕ್ಕಾಗಿ ಅವನನ್ನು ಬಿಂಬ ಅಂತ ಹೇಳ್ತಾರೆ, ಇದನ್ನು ಪ್ರತಿಬಿಂಬ ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ನಮ್ಮಂಗೆ ಅದಿರ್ತದೆ. ನೀವು ಹೋಗಿ ಅದೇ ಕನ್ನಡಿಯಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಥರ ಕಾಣಿಸ್ತದೆ. ಹಾಗೆ ನಿಮ್ಮ ಬಿಂಬ, ನಿಮ್ಮ ಜೀವ, ನಿಮ್ಮ ಬಿಂಬ ಪರಮಾತ್ಮ ಏನಿದ್ದಾನಲ್ಲ ಅವನಂತೆ ಅದೇ ಬಣ್ಣ ಅಂತ ಪೂರ್ಣವಾಗಿ ಆ ಥರ ಇಲ್ದಿರ್ಬೋದು. ಹೋಲಿಕೆ, ಒಂದು ಸಾಮಾನ್ಯವಾದ ಹೋಲಿಕೆ ಅಂತ ಈಗ ತಿಳ್ಕೊಳ್ಬೇಕು. ಅಂತೂ ಅದು ಆ ಜೀವ ನಿರಾಕಾರ, ಏನೋ ಜ್ಯೋತಿ ಅಂತ ಇರ್ತದೆ ಅಂತ ತಿಳ್ಕೊಬೇಡಿ, ಸಾಕಾರವಾಗೇ ಇರ್ತದೆ. ಆಯಿತು. ಜೀವನ ಬಗ್ಗೆ ಇಷ್ಟು ಯಾಕೆ ಹೇಳ್ತಾರೆ ಅಂದರೆ, ಈ ಜೀವನೊಳಗೆ ಮುಖ್ಯ ಪ್ರಾಣ ಇದ್ದಾನೆ. ಅವನಲ್ಲಿ ನಾವೆಲ್ಲ ಮೂಲಭೂತವಾಗಿ ತಿಳ್ಕೊಳ್ಬೇಕಾದ್ದೇನೆಂದರೆ, ಈ ಜೀವನೊಳಗೆ ಬಿಂಬರೂಪನಾಗಿ ಪರಮಾತ್ಮ ಇರ್ತಾನೆ. ಅವನು ಮೂಲೇಶ, ಪ್ರಾದೇಶ, ಅಗ್ರೇಶ ಅಂತ ಮುಂದೆ ಬರೋದಿದೆ. ನಾನಿವತ್ತು ಅದನ್ನು ಹೇಳಿ ಉಪಸಂಹಾರ ಮಾಡಬೇಕು ಅಂತ ಅಂದ್ಕೊಂಡದ್ದೇನು ಅಂತಂದ್ರೆ, ಸ್ತುಹಿಶ್ರುತಂ ಗರ್ತಸದಂ ಯುವಾನಂ ಭೀಮಮೃತಮುಪಹತ್ಮ ಮುಗ್ರಂ ಗಡಾಜರಿತ್ರೇ ರುದ್ರಸ್ತವ ನೋಸ್ಮನ್ನಿಮಪಂತು ಸೇನಾಹ ಅಂತ ಒಂದು ಮಂತ್ರ. ಇದು ರುದ್ರಾಧ್ಯಾಯದಲ್ಲಿ ಬಂದದ್ದು ಮಂತ್ರ. ಅದಕ್ಕೆ ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ ಮತ್ತು ಜ್ಞಾನವಿಷ್ಣು ವ್ಯಾಖ್ಯಾನ ಮಾಡ್ತಾರೆ. ಸ್ತುಹಿ ಜೀವರೇ, ಈ ಎಲ್ಲ ಜೀವಗಣ, ಅಥವಾ ನಾನು ನನಗೆ ಹೇಳ್ಕೊಳ್ಳೋದು, ನೀನು ಪರಮಾತ್ಮನ ಸ್ತೋತ್ರ ಮಾಡು. ಅವನೆಂಥವನು? ಶ್ರುತ, ವೇದ ಪುರಾಣಗಳಲ್ಲಿ ಆತ ಪ್ರಶಂಸೆಗೆ ಪಾತ್ರನಾದವನು. ಮತ್ತೆ ಗರ್ತ ಸದಾ, ಗರ್ತ ಅಂದ್ರೆ ಹೊಂಡ ಅಂದ್ರೇನು? ಹೃದಯ ಗುಹಾದೊಳಗೆ ಇದ್ದವನು. ಸದಾ ಅಂದ್ರೆ ಅಲ್ಲಿರೋವಂಥವನು. ಯುವಾನಂ, ಆತ ನಿತ್ಯ ಯುವಕ, ಎಂದೂ ಮುಪ್ಪು ಗಿಪ್ಪು ಇಲ್ಲ ಅವನಿಗೆ. ಭೀಮಂ ಉಪಹತ್ನು ಮುಗ್ರಂ, ನಮ್ಮ ದುಷ್ಟತನಗಳನ್ನು ಆತ ಯಾವತ್ತೂ ಸಿಗದ ತಯಾರಾಗಿ ನಿಂತಿರ್ತಾನೆ. ಮೃಡಾಜ ರಿತ್ರೇ ರುದ್ರಸ್ತವ ನೋಸ್ಮನ್ನಿವಪಂತು ಸೇನಾಹ, ಭಗವಂತನೇ ನಿನ್ನ ಪರಿವಾರರಾದಂಥ ದೇವತೆಗಳು ಇರ್ತಾರಲ್ಲ, ಅವರು ನನ್ನನ್ನು ಯಾವತ್ತೂ ಕೂಡ ಹಿಂಸಿಸದೇ ಇರಲಿ, ನನಗೆ ಅವರು ಒಳ್ಳೆ ಬುದ್ಧಿ ಕೊಡಲಿ, ನನಗೆ ಯಾವತ್ತೂ ಅವರು ತೊಂದರೆ ಕೊಡದೇ ಇರಲಿ ಅಂತ ಮಂತ್ರದ ಅರ್ಥ. ಇದನ್ನು ಇವತ್ತು ಯಾಕೆ ಹೇಳಿದೆ ಅಂತಂದರೆ, ಗರ್ತ ಅಂತಂದರೆ ಹೃದಯ ಗುಹಾದೊಳಗೆ ಇದ್ದವನು. ಹೃದಯ ಗುಹಾದೊಳಗೆ ಎಷ್ಟು ರೂಪದಿಂದ ಇದ್ದಾನೆ? ನರಸಿಂಹರೂಪಿಯಾದಂಥ ಭಗವಂತ 80,725 ರೂಪದಿಂದ ಇದ್ದಾನಂತೆ. ಮೂಲೇಶ, ಪ್ರಾದೇಶ, ಅಗ್ರೇಶ ಅನ್ನೋ ರೂಪದಿಂದ ಬಿಂಬರೂಪವಾದ ಪರಮಾತ್ಮ ಇರೋದಲ್ಲದೆ 80,725 ರೂಪದಿಂದ ಆ ನರಸಿಂಹರೂಪಿಯಾದಂಥ ಭಗವಂತ ಜೀವನ ಒಳಗಿದ್ದಾನಂತೆ. ಕ್ಷಮ್ ಲಕ್ಷ್ಮೀ ನರಸಿಂಹಾಯ ಜೀವೆ ಅಂತ ಇಲ್ಲಿ ಮುಟ್ಕೊಂಡು ಅಂತೇವೆ ಮಾತೃಕಾನ್ಯಾಸ ಮಾಡುವಾಗ. ಅಲ್ಲಿ ಜೀವನಲ್ಲಿದ್ದಾನೆ ಅಂದರೆ 80,725 ರೂಪದಿಂದಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಇದು ಈ ಮಂತ್ರ. ಸ್ತುಹಿ ಶ್ರುತಂ ಗರ್ತ ಸದಂ. MK ಹುಬ್ಬಳ್ಳಿಯಲ್ಲಿರುವಂಥ ನರಸಿಂಹನ ವಿಗ್ರಹ ಇದೆಯಲ್ಲ, ಆ ವಿಗ್ರಹದಲ್ಲಿ ಸನ್ನಿಹಿತನಾಗಿ ಭಗವಂತ ಇದ್ದಾನಲ್ಲ, ಅವನು ಗರ್ತ ಸದ. ಅದು ನರಸಿಂಹ ಮಡು ಅಂತಿತ್ತು ಮುಂದೆ ಅಲ್ಲಿ ಆತ ಬಿದ್ದವನು. ಮೊದಲು ಅಲ್ಲಿರ್ತದ ಆ ವಿಗ್ರಹ. ಅದನ್ನು ಯಾವ್ಯಾವ ತೆಗೆದುಕೊಂಡು ಮೇಲೆ ಸ್ಥಾಪನೆ ಮಾಡಿದರು. ಹಾಗೆ ಗರ್ತ ಅಂದರೆ ಮಲಪ್ರಭಾ ನದಿಯ ಹೊಂಡ, ಅದರಲ್ಲಿದ್ದವನು. ಅವನನ್ನು ಸ್ತೋತ್ರ ಮಾಡಿರಿ. ಗರ್ತ ಸದಂ ಯುವಾನಂ, ಆತ ನಿತ್ಯ ಯುವಕ. ಯಾಕೆಂದರೆ ಅದು ನಿತ್ಯ ಈಗ ಸ್ಪಷ್ಟ ಆಗ್ತದೆ. ಪೂಜಾ ಮಾಡಿದಂತೆ ಅರ್ಚಕರ ತಪಃ ಪ್ರಭಾವದಿಂದ ಸ್ಪಷ್ಟ ಆಗ್ತದೆ. ಭೀಮಂ ಉಪಹತ್ತು ಮುಗ್ರಂ, ಅವನ ಭಂಗಿ ಹೇಗಿದೆ? ನರಸಿಂಹನ ಭಂಗಿ ಹಿರಣ್ಯಕಶಿಪುವನ್ನು ಸಿಗಿಯುವ ಭಂಗಿಯಲ್ಲಿದೆ. ಹೀಗೆ ಈ ಮಂತ್ರವನ್ನು ರುದ್ರನ ಪರವಾಗಿ, ಪ್ರಾಣನ ಪರವಾಗಿ, ರಾಮನ ಪರವಾಗಿ, ನರಸಿಂಹನ ಪರವಾಗಿ, ವಿಶೇಷತಃ ಅಲ್ಲಿರುವಂಥ ನರಸಿಂಹನ ಪರವಾಗಿ ಅನುಸಂಧಾನ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಬೇಕು. ಇಂಥ ನರಸಿಂಹ 80,725 ರೂಪದಿಂದ ಎಷ್ಟು ಜೀವದಲ್ಲಿದ್ದಾನೆ? ಇದ್ಯಾವುದು 100 ಅಂತ ವಿಭಾಗ ಮಾಡ್ತಾ ಹೋದ್ವಲ್ಲ, ಆ ಜೀವನದಲ್ಲಿದ್ದಾನೆ ಅಂತ
ಅನುಸಂಧಾನ ಮಾಡ್ಕೊಳ್ಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಹರಿಕಥಾಮೃತಸಾರದ 9ನೇ ಸಂಧಿಯ 7ನೇ ಪದ್ಯ. ಇದು ಜಗನ್ನಾಥ ಗುರು ಅಂತರ್ಗತನಾದಂಥ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾದಂಥ, ಲಕ್ಷ್ಮೀ ಅಂತರ್ಗತನಾದಂಥ, 80,725 ರೂಪ ಸಮೇತನಾದಂಥ ನರಸಿಂಹ ರೂಪಿಯಾದ ಭಗವಂತನಿಗೆ ಇದು ಅರ್ಪಿತ.